ನೀನ್ ಯಾವತ್ತಾದ್ರೂ ಈ ಮನೆಗೆ ಬಂದಿದ್ಯಾ ಅಮ್ಮ? ಅಮ್ಮ ಈ ಮನೆಗೆ ಯಾವತ್ತೂ ಬಂದಿಲ್ಲ ದಿವ್ಯಾ. ನೀನು ನಾನು ಬಂದಿದ್ದೀವಿ. ಈ ಮನೆ ಬಗ್ಗೆ ನೀನೇ ಅಮ್ಮಂಗೆ ಹೇಳಿರ್ತೀಯ. ಆ ವಿಷಯ ಅಮ್ಮಂಗೆ ನೆನಪಾಗ್ತಿದೆಯೋ ಏನೋ, ಅಷ್ಟೇ ಅಲ್ವಾ ಅಮ್ಮ? ಸರಿನಮ್ಮ, ನಡೀರಿ, ಎಲ್ಲರೂ ಕೂತ್ಕೊಳ್ಳಿ. ಅವಳಿಗೊಂದ್ಸಾರಿ ಇಡೀ ಮನೆ ತೋರಿಸೋಣ ಅತ್ತೆ. ಅವಳು ಈಗಷ್ಟೇ ಬಂದಿದ್ದಾಳಲ್ವಾ ಕಲ್ಪನಾ, ಅವಸರ ಏನೋ, ನಿಧಾನವಾಗಿ ಆಮೇಲೆ ತೋರ್ಸೋಣ. ನಾನೊಂದ್ಸಲ ಮನೆಯೆಲ್ಲ ನೋಡ್ಕೊಂಬರ್ತೀನಿ. ಆಲ್ರೆಡಿ ಈ ಮನೆ ನೋಡಿದೀರಾ ಅಲ್ವಾ ಯಜಮಾನ್ರೆ? ಮತ್ತೆ ನೋಡ್ತೀನಿ. ಬಾಮ್ಮ ಕೂತ್ಕೊಂತೆ. ಬಾ ದಿವ್ಯಾ. ಸರ್, ಅಭಿ ಮನೆನೆಲ್ಲ ನೋಡಕ್ ಹೋಗ್ತಿದ್ದಾನೆ. ನೀವು ಮೇಡಮ್ ಅವರು ಒಟ್ಟಿಗಿರೋ ಫೋಟೋ ನೋಡ್ತಾನೇನೋ. ನೋ ಪ್ರಾಬ್ಲಮ್ ನಾಣಿ. ಅಭಿ ಬರ್ತಿದ್ದಾನೆ ಅಂತ ಗೊತ್ತಾಗಿ ಎಲ್ಲ ಮೊದಲೇ ಎತ್ತಿಟ್ಟಿದ್ದೀನಿ. ನೀವು ಸೂಪರ್ ಸರ್. ನಿಮ್ಮ ಮುಂದಾಲೋಚನೆ ಇನ್ನೂ ಸೂಪರ್ ಸರ್. ನಿಮ್ಮಂಗ್ ಟೈಮ್ ಪಾಸ್ ಮಾಡ್ಕೊಂಡು ಇರಕ್ಕಾಗತ್ತಾ ಅಪ್ಪ? ಇಷ್ಟು ಫೈಲ್ಸ್ ಯಾಕೆ? ಅಂದ್ರೆ ಮೇಡಮ್ ಅವರು ಆಫೀಸಿಗೆ ಬರ್ದೆ ತುಂಬಾ ದಿನ ಆಯ್ತಲ್ವಾ, ಫೈಲ್ಸ್ ಎಲ್ಲ ಪೆಂಡಿಂಗ್ ಆಗೋಗಿದೆ. ಓ ಗಾಡ್, ಇವಾಗ ನಾನು ಇದನ್ನೆಲ್ಲ ನೋಡ್ಬೇಕಾ? ನಿಮಗ್ ಬರ್ಡನ್ ಆದ್ರೆ ಮೇಡಮ್ ಅವರೇ ನೋಡ್ತಾರೆ ಬಿಡಿ ಮೇಡಮ್. ಮೇಡಮ್ ಅವ್ರಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಬೇಡ ಬೇಡ, ಮಾಮ್ನ ಡಿಸ್ಟರ್ಬ್ ಮಾಡಬೇಡಿ. ಅವಳು ಒಂದು ಇಂಪಾರ್ಟೆಂಟ್ ವರ್ಕಲ್ಲಿ ಇದ್ದಾಳೆ. ಈ ಫೈಲ್ಸ್ ಕೂಡ ಇಂಪಾರ್ಟೆಂಟೇ ಅಲ್ವಾ ಮೇಡಮ್? ಅದು ಇದಕ್ಕಿಂತ ಇಂಪಾರ್ಟೆಂಟ್. ಎಷ್ಟೇ ಟೈಮ್ ಆದ್ರೂ, ಎಷ್ಟೇ ಸ್ಟ್ರೈನ್ ಆದ್ರೂ ಈ ಫೈಲ್ಸ್ನೆಲ್ಲ ನಾನೇ ನೋಡ್ತೀನಿ. ಅದೇ ನನಗೂ ಬೇಕು ಮೇಡಮ್. ವಾಟ್? ಅಂದ್ರೆ ಫೈಲ್ಸ್ ಫಿನಿಶ್ ಆಗೋದೇ ಬೇಕು ಅಂತಿದ್ದೀನಿ ಮೇಡಮ್. ಅಲ್ಲಿ ಮದ್ವೆ ಕೆಲಸಗಳು ಎಲ್ಲಿವರೆಗೂ ಬಂತು ತಿಳ್ಕೋಬೇಕು. ಚಂದ್ರಿಕಾ ಆಂಟಿ ಫೋನ್ ನಾಟ್ ರೀಚಬಲ್ ಅಂತ ಬರ್ತಿದ್ಯಲ್ಲ, ಯಾಕೆ? ಪೌಡರ್ ಅಂಕಲ್ಗೆ ಮಾಡ್ತೀನಿ. ಅಯ್ಯಯ್ಯೋ, ನನ್ನ ಟೆನ್ಷನಲ್ಲಿ ನಾನಿದ್ರೆ ಮಧ್ಯದಲ್ಲಿ ಇವಳೊಬ್ಳು. ಏನಮ್ಮ? ಎಲ್ಲಿದ್ದೀರಾ ಅಂಕಲ್? ನಾನು ಎಲ್ಲಿದ್ರೆ ನಿನ್ಗೇನಮ್ಮ? ಏನು ಅಂತ ಹೇಳೋ. ಟೆನ್ಷನ್ ಅಲ್ಲಿ ಇದ್ದೀರಲ್ಲ, ಯಾಕೆ? ನಾನು ಹೇಗಿದ್ರೆ ನಿನ್ಗೆ ಯಾಕಮ್ಮ? ಮ್ಯಾಟ್ರ್ ಏನು ಅಂತ ಹೇಳೋ. ಕೋಪ ಮಾಡ್ಕೋತಿದ್ದೀರಲ್ಲ, ಯಾಕೆ? ಮೊದಲು ವಿಷಯ ಹೇಳಮ್ಮ. ಉರ್ಕೋತಿದ್ದೀರಲ್ಲ, ಯಾಕೆ? ನನ್ನ ಎಮೋಷನ್ ಜೊತೆ ಆಟ ಆಡ್ದೇನೆ ಅಸಲಿ ವಿಷಯ ಏನು ಅಂತ ಹೇಳಮ್ಮ. ಚಂದ್ರಿಕಾ ಆಂಟಿ ಎಲ್ಲಿದ್ದಾರೆ? ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಿದೆ.
ಅವಳು ನನಗೇ ಸಿಗ್ತಾ ಇಲ್ಲ, ನಿನಗೆ ಹೇಗೆ ರೀಚ್ ಆಗ್ತಾಳೆ? ನೀವ್ ಮನೇಲಿ ಇಲ್ವಾ? ಗ್ಯಾರೇಜ್ ಅಲ್ಲಿ ಇದೀನಿ. ಅಲ್ಲೇನ್ ಮಾಡ್ತಿದ್ದೀರಾ? ಬೇಡ್ಕೊಂಡು ತಿಂತಿದ್ದೀನಮ್ಮ. ವಾಟ್? ಇಲ್ಲಂದ್ರೆ ಏನಮ್ಮ, ಗ್ಯಾರೇಜ್ ಅಲ್ಲಿ ಏನ್ ಮಾಡ್ತೀವಿ? ಹಾ, ಕಾರು ಹಾಳಾಗಿದೆ, ರಿಪೇರಿ ಮಾಡಿಸ್ತಿದೀವಿ. ಮತ್ತೆ ಆಂಟಿ ಎಲ್ಲಿದ್ದಾರೆ? ಡಿಕ್ಕಿಲಿದ್ದಾಳೆ. ದಿಕ್ಕಿಲ್ಲ. ಅದ್ರಲ್ಲಿ ಏನ್ ಮಾಡ್ತಿದ್ದಾರೆ? ಫಾಲೋ ಮಾಡಕ್ ಹೋಗಿ ಸಿಕ್ಕಾಕೊಂಡಿದ್ದಾಳೆ. ಅಷ್ಟಕ್ಕೂ ವಿಷಯ ಏನು ಅಂತ ಹೇಳಮ್ಮ. ಏನೇನು ಕೇಳ್ತಿದ್ಯಾ? ನಿನಗೇನು ಬೇಕೋ? ಏನು, ನೀವ್ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಇರೋ ಹಾಗಿದ್ದೀರಾ? ನಿಮ್ಮ ಆಂಟಿ ಪಾತಾಳದಲ್ಲಿದ್ದಾಳೆ, ನಾನು ಹೊರಗಡೆ ಓಡಾಡ್ತಿದ್ದೀನಿ. ನಮ್ಮ ಸಮಸ್ಯೆ ನಿನ್ಗೆ ಯಾಕೆ? ನಿನ್ಗೆ ಕೈ ಮುಗಿತೀನಿ, ಬೇಗ ಏನು ಅಂತ ಹೇಳಮ್ಮ. ಒಂದ್ಸಾರಿ ಮನೆಗ್ ಹೋಗಿ ಅಲ್ಲಿ ಮದ್ವೆ ಕೆಲ್ಸಗಳು ಹೇಗ್ ನಡೀತಿದ್ಯೋ ನೋಡ್ಕೊಂಡು ಹೇಳಿ. ಹೇಳ್ತೀನಿ ತಾಯಿ. ಅಯ್ಯಯ್ಯೋ, ಇಲ್ಲಿ ನನ್ನ ಚಂದ್ರಿಕಾ ಸಾವು ಬದುಕಿನ ಮಧ್ಯೆ ಇದ್ರೆ ಅಲ್ಲಿಗೆ ಹೋಗಿ ಮದುವೆ ಕೆಲಸ ನೋಡ್ಬೇಕಂತೆ. ಈ ಮುಸುಳಿಗೆ ಕನಿಷ್ಠ ಮಾನವೀಯತೆ ಕೂಡ ಇಲ್ಲ. ಏನಪ್ಪ ಏನಪ್ಪ, ಇನ್ನು ಎಷ್ಟು ಟೈಮ್ ಹಿಡಿಯತ್ತಪ್ಪ? ಆ ಕಾರ್ನ ರಿಪೇರಿ ಮಾಡ್ತಿದ್ದೀರಾ ಇಲ್ಲ ಡಿಸ್ಮ್ಯಾಂಟಲ್ ಮಾಡ್ತಿದ್ದೀರಾ? ಬೇಗ ಕಾರ್ ಕೊಡ್ರಪ್ಪ. ವೇಟ್ ಮಾಡಿ ಅಂದೆ ಅಲ್ವಾ? ಎಷ್ಟೊತ್ತು ವೇಟ್ ಮಾಡ್ಬೇಕು? ಟೆನ್ಷನ್ ಶುರುವಾಗಿದೆ, ಭಯ ಆಗ್ತಿದೆ. ಈ ಭಯ ಟೆನ್ಷನ್ನು ಕಾರ್ನ ರ್ಯಾಶ್ ಆಗಿ ಡ್ರೈವ್ ಮಾಡ್ಬೇಕಾರೆ ಇರ್ಬೇಕಿತ್ತು. ಯಾರೋ ರ್ಯಾಶ್ ಆಗಿ ಡ್ರೈವ್ ಮಾಡಿದ್ದು? ನಾನಾ ನಾನಾ ನಾನಾ? ನಿಮ್ಗೆ BP ಇದೆಯಾ? ನಿನಗೆ ಗೊತ್ತು? ಮೆಕ್ಯಾನಿಕ್ ಅಲ್ವಾ, ಗೊತ್ತಾಗೋಗುತ್ತೆ. ನೀನು ಕಾರ್ ಮೆಕ್ಯಾನಿಕ್ ಅಷ್ಟೇ, ಡಾಕ್ಟರ್ ಏನಲ್ಲ. ಕಾರ್ ಆದ್ರೂ ಮನುಷ್ಯ ಆದ್ರೂ ಸೌಂಡ್ ಅಲ್ಲಿಯೇ ವ್ಯತ್ಯಾಸ ಕಂಡು ಹಿಡಿದ್ಬಿಡ್ತೀನಿ. ನಿನ್ಗೆ ನಾನ್ ಕಿರ್ಚೋದ್ ಕೇಳಿಸ್ತಿದೀಯ ಹೊರತು ಕಾರಲ್ಲಿ ಯಾವ ವ್ಯಕ್ತಿ ಕಿರ್ಚೋದ್ರು ಕೇಳಿಸ್ತಿಲ್ವೇನೋ? ಕಾರಲ್ಲಿ ಮನುಷ್ಯರಿದಾರ? ಇದ್ರೆ ರಿಪೇರಿಗೆ ಯಾಕೆ ಕೊಡ್ತೀವಿ ಬಿಡು. ಇದ್ರೆ ಹೇಳಿ, ಕಾರ್ ಜೊತೆಗೆ ಅವ್ರನ್ನು ರಿಪೇರಿ ಮಾಡ್ಕೊಡ್ತೀವಿ. ಛೇ, ದರಿದ್ರ ಜೀವನ, ಪ್ರತಿಯೊಬ್ರು ಆಡ್ಕೊಳ್ಳೋದೆ. ಅಯ್ಯಯ್ಯೋ, ಚಂದ್ರಿಕಾ ಇದಾಳೋ ಓದ್ಲೋ? ಚಂದ್ರಿಕಾ, ಇದು ಅವ್ರ ರೂಮ್ ಅಲ್ವಾ? ಈ ರೂಮಲ್ಲಿ ಹುಡುಕಿದ್ರೆ ಏನಾದರೂ ಪ್ರೂಫ್ ಸಿಗಬಹುದು. ಅಭಿ ಯಜಮಾನ್ರೇನು ಜೈ ಅಂಕಲ್ ರೂಮ್ಗೆ ಹೋಗ್ತಿದ್ದಾರೆ. ಈ ವಿಷಯನ ಬೇಗ ಅಪ್ಪಂಗೆ ಹೇಳ್ಬೇಕು. ಅಂದ್ರೆ ನಾನು ಆಫೀಸಿಗೆ ಬಂದು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಕೆಲಸ ಮಾಡ್ತೀರಾ ನೀವು? ಸಂಬಳ ತಗೊಳ್ಳಲ್ವಾ ನೀವು? ಮೊದಲು ಫೋನ್ ಇಡಿ, ಪ್ರತಿಯೊಂದು ನಾನೇ ನೋಡ್ಕೋಬೇಕು. ಅಬ್ಬಬ್ಬಬ್ಬಬ್ಬ, ಒಂದಿನ ನಾನು ಆಫೀಸ್ಗೆ ಹೋಗ್ಲಿಲ್ಲ ಅಂದ್ರೆ ಒಬ್ರು ಕೆಲಸ ಮಾಡಿ ಸಾಯಲ್ವೇ? ಜೈ ಸರ್ ಏನೋ ನಾನು ಹೇಳಿದ್ರೆ ಕೇಳಲ್ಲ. ಅಪ್ಪ ಅಪ್ಪ ಏನು ನೇಚರ್ ಏನಾದ್ರೂ ಕರಿತಿದ್ಯಾ? ಕರೆದ್ರೆ ಸೀದಾ ಬಾತ್ರೂಮ್ಗೆ ಹೋಗು. ನೇಚರ್ ಕರೀತಿಲ್ಲ ಅಪ್ಪ, ಡೇಂಜರ್ ಕರೀತಿದೆ. ಡೇಂಜರ? ಅಭಿ ಯಜಮಾನ್ರು ಜೈ ಅಂಕಲ್ ರೂಮ್ಗೆ ಹೋಗ್ತಿದ್ದಾರೆ. ಅಷ್ಟೇನಾ? ಲೈ, ತಂದೆ ರೂಮಿಗೆ ಮಗ ಹೋದ್ರೆ ತಪ್ಪೇನಿಲ್ಲ, ಅಷ್ಟಕ್ಕೂ ಅದು ಡೇಂಜರೇ ಅಲ್ಲ. ತಪ್ಪಲ್ಲ ಕಣೋ, ಅಪಾಯ ಕೂಡ ಅಲ್ಲ, ದೊಡ್ಡ ಪ್ರಳಯ. ಜೈ ಸರು ಗಂಗಾ ಮೇಡಮ್ ಒಟ್ಟಿಗೆ ತೆಗೆಸ್ಕೊಂಡಿರೋ ಫೋಟೋಗಳು ಆ ರೂಮಲ್ಲೇ ಇದೆ. ಅದನ್ನೇನಾದ್ರೂ ಅಭಿ ನೋಡ್ದ ಅಂದ್ರೆ ಅಪಾಯ ಅಲ್ಲ ಕಣೋ, ಸುನಾಮಿನೇ ಬರುತ್ತೆ. ತಕ್ಷಣ ಈ ವಿಷಯನ ಜೈ ಸರ್ಗೆ ಹೇಳ್ಬೇಕು. ಆ ರೂಮಲ್ಲಿ ಆ ಫೋಟೋಗಳನ್ನ ಎಲ್ಲಿಟ್ಟಿದ್ದಾರೆ ಏನೋ. ನಡಿ. ಏನು ತಂದೆ ಮಗ ಇಬ್ರು ಗಡಿಬಿಡಿಲಿ? ಜೈ ಸರ್ ಎಲ್ಲಿ ಮೇಡಮ್? ಈಗಷ್ಟೇ ಆ ಕಡೆ ಹೋದ. ಇಷ್ಟಕ್ಕೂ ಏನ್ ವಿಷಯ? ಆಮೇಲೆ ಹೇಳ್ತೀವಿ ಆಂಟಿ. ಅಪ್ಪ ಬೇಗ ಬನ್ನಿ. ನಡಿ.
ನನ್ನ ರೂಮಲ್ಲಿ ಏನು ಮಾಡ್ತಿದ್ಯಾ ಅಭಿ? ಮನೆಯೆಲ್ಲ ನೋಡ್ತಾ ನಿಮ್ಮ ರೂಮಿಗೆ ಬಂದೆ. ನನ್ನ ರೂಮ್ ಇಷ್ಟ ಆಯ್ತಾ? ಈ ರ್ಯಾಕಲ್ಲಿ ಏನಿದೆ? ನನ್ನ ಪರ್ಸ್ನಲ್ ಥಿಂಗ್ಸ್ ಇದೆ. ನಾನು ಒಂದ್ಸಲ ನೋಡ್ಬೋದಾ? ಪರ್ಸನಲ್ ಅಂತ ಹೇಳ್ತಿದ್ದಾರೆ ಅಲ್ವಾ ಅಭಿ, ಹೇಗೆ ನೋಡ್ತೀಯ? ಆದರೂ ಅವರು ಪರ್ಮಿಷನ್ ಇಲ್ಲದೆ ಅವ್ರ ರೂಮಿಗೆ ಬರ್ಬೋದಾ? ತಪ್ಪಲ್ವಾ? ಚಿಕ್ಕ ಮಕ್ಕಳಿಗೆ ಪರ್ಮಿಷನ್ ಯಾಕೆ ನಾಣಿ? ಚಿಕ್ಕ ಮಕ್ಕಳಾದ್ರೂ ದೊಡ್ಡವರಾದ್ರೂ ರೂಲ್ಸೇ ಸರ್. ಅಂದ್ರೆ ಏನಪ್ಪ, ಅಭಿ ಯಜಮಾನ್ರಿಗೆ ಪದ್ಧತಿ ಗೊತ್ತಿಲ್ಲ ಅಂತಿದ್ದೀರಾ? ಮ್ಯಾನರ್ಸ್ ಇಲ್ಲ ಅಂತಿದ್ದೀರಾ? ಅವ್ರಮ್ಮ ಏನು ಕಳ್ಸಿಲ್ಲ ಅಂತ ಹೇಳ್ತಿದ್ದೀರಾ? ರೋಷ ಪೌರುಷ ನಿಮ್ಮಂತ ದೊಡ್ಡವ್ರಿಗೆ ಅಲ್ಲ, ನಮ್ಮಂತ ಚಿಕ್ಕವ್ರಿಗೂ ಇರತ್ತೆ. ನಮಗ್ ಕೂಡ ಮ್ಯಾನರ್ಸ್ ಗೊತ್ತು. ಇನ್ಯಾವತ್ತು ಯಾರ ಪರ್ಮಿಷನ್ ಇಲ್ದೆ ಅವ್ರ ರೂಮ್ಗೆ ಹೋಗಲ್ಲ, ಅವ್ರ ಪರ್ಸನಲ್ ಥಿಂಗ್ಸ್ ಮುಟ್ಟಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ. ಬನ್ನಿ ಯಜಮಾನ್ರೆ. ಸಮಥಿಂಗ್ ಈಸ್ ರಾಂಗ್. ಈ ರ್ಯಾಕಲ್ಲಿ ಏನೋ ಇದೆ. ರ್ಯಾಕ್ ಓಪನ್ ಮಾಡಕ್ಕೆ ಹೋದಾಗ ಇವನು ಬಂದು ತಡ್ದ. ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಮತ್ತೆ ರೂಮಿಗೆ ಬರಬಾರ್ದಂತ ಕೇಶವ ಇಂಡೈರೆಕ್ಟಾಗಿ ಹೇಳ್ದ. ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಏನಿದೆ ಅಂತ ತಿಳ್ಕೊಬೇಕು. ಬನ್ನಿ ಯಜಮಾನ್ರೆ, ಬನ್ನಿ. ಅಯ್ಯೋ ಬನ್ನಿ ಅಭಿ ಯಜಮಾನ್ರೆ. ದೊಡ್ಡ ಅಪಾಯ ತಪ್ಪಿತು ಸರ್. ಅಭಿ ರ್ಯಾಕ್ ಓಪನ್ ಮಾಡಿ ಆ ಫೋಟೋ ನೋಡಿದ್ದಿದ್ರೆ ಇಷ್ಟು ದಿನ ನೀವು ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗೋಗ್ತಿತ್ತು. ಟೈಮಿಗೆ ಸರಿಯಾಗಿ ಬಂದ್ರೆ ಸರಿ ಹೋಯ್ತು. ಗಿಲ್ಟ್ ಫೀಲ್ ಆಗ್ತಿದೆ ನಾಣಿ. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ಮಗನ್ನ ನನ್ನ ರೂಮಲ್ಲಿ ಹೊರಗಿನವ್ರ ಥರ ನೋಡೋದಕ್ಕೆ ನನಗೆ ತುಂಬ ನೋವಾಗ್ತಿದೆ. ಮಕ್ಕಳು ಹುಟ್ಟೋಕ್ಕೂ ಮುಂಚೆ ತಮ್ಮ ಪೇರೆಂಟ್ಸ್ ಮೊದಲು ಹೇಗಿದ್ರು ಅಂತ ಫೋಟೋಸಲ್ಲಿ ನೋಡಬೇಕು ಅಂತ ಮಕ್ಕಳಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಪೇರೆಂಟ್ಸ್ಗಳಿಗೂ ಕೂಡ ತಮ್ಮ ಸ್ವೀಟ್ ಮೆಮೊರೀಸ್ನ ಮಕ್ಕಳ ಜೊತೆ ಹಂಚ್ಕೋಬೇಕು ಅಂತ ಇರುತ್ತೆ. ಬಟ್ ನನ್ನ ವಿಷಯದಲ್ಲಿ ಅಭಿ ಆಸೆನ ಸಾಯಿಸಿ ಕೊಲೆಗಾರ ಆಗಿದ್ದೀನಿ. ನೆನಪುಗಳನ್ನು ಬಚ್ಚಿಟ್ಟು ಕಳ್ಳ ಆಗಿದ್ದೀನಿ. ನನ್ನ ಮೇಲೆ ನನಗೆ ಕೋಪ ಬರ್ತಿದೆ ನಾಣಿ. ಬೇಜಾರು ಮಾಡ್ಕೊಬಿಡಿ ಸರ್. ಇದೆಲ್ಲ ಮೇಡಮ್ ಅವ್ರಿಗೆ ಹಳೇದೆಲ್ಲ ನೆನಪಿಗೆ ಬರೋವರೆಗೂ ಅಲ್ವಾ ಸರ್. ಆಮೇಲೆ ಯಾವುದೇ ಗಿಲ್ಟ್ ಫೀಲಿಂಗ್ ಇರಲ್ಲ ಸರ್. ಆ ಒಂದು ರೀಸನ್ನಿಂದನೇ ನನ್ನನ್ನು ನಾನು ಕನ್ಸೋಲ್ ಮಾಡ್ಕೋತಿದ್ದೀನಿ ನಾಣಿ. ಆದರೆ ಕಂಟ್ರೋಲ್ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಏನಾಗಲ್ಲ ಸರ್. ಇವತ್ತು ಈ ಮನೇಲಿ ಮೇಡಮ್ ಅವ್ರಿಗೆ ಎಲ್ಲ ನೆನಪಿಗೆ ಬರುತ್ತೆ ಅಂತ ನನ್ನ 6th ಸೆನ್ಸ್ ಹೇಳ್ತಿದೆ ಸರ್. ಈ ಮನೇಲಾದ್ರೂ ಗಂಗನ್ಗೆ ನಡೆದಿರೋದೆಲ್ಲ ನೆನಪಿಗೆ ಬರಬೇಕು. ಇದು ಅವಳು ನಡೆದಾಡಿರೋ ಜಾಗ, ಇಲ್ಲಿ ಅವಳು ಕಳೆದಿರೋ ಸಮಯ, ಮಾಡಿರೋ ಅಡುಗೆ, ದೇವ್ರಿಗೆ ಹಚ್ಚಿದ ದೀಪ, ನೀರು ಹಾಕಿ ಬೆಳೆಸಿರೋ ಗಿಡಗಳು, ಯಾವುದೋ ಒಂದು ಅವಳಿಗೆ ಹಳೆದನ್ನ ನೆನಪು ಮಾಡಬೇಕು. ತಪ್ಪದೇನೆ ನೆನಪಿಗೆ ಬರುತ್ತೆ ಸರ್. ಆ ದೇವ್ರ ಮೇಲೆ ಭಾರ ಹಾಕಿ. ಇವತ್ತು ಖಂಡಿತವಾಗ್ಲೂ ಮೇಡಮ್ ಅವ್ರಿಗೆ ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಆ ದೇವರು ತಿಳಿಸ್ತೇನೆ ಸರ್. ಏನಮ್ಮ, ಇಲ್ ಬಾ, ನಮ್ ದೇವ್ರ ಮನೆ ನೋಡುವಂತೆ. ಇವಾಗ ದೇವ್ರ ಮನೆಗೆ ಯಾಕೆ ಕಲ್ಪನಾ? ದೇವ್ರ ಮನೆ ನೋಡಿದ್ರೆ ಒಳ್ಳೇದಲ್ವಾ ಅಜ್ಜಿ? ಒಂದ್ ಸಮಯದಲ್ಲಿ ಗಂಗಾ ಪೂಜೆ ಮಾಡಿ ಜಾಗ ಅದು. ಅವಳ ಅಲಂಕಾರ ಮಾಡಿರೋ ಫೋಟೋಗಳು, ಹರಕೆ ಮಾಡ್ಕೊಂಡ್ ದೇವ್ರು, ಹಚ್ಚಿರೋ ದೀಪಗಳು, ಮಾಡಿರೋ ಆರತಿ, ಮಾಡಿದ ಪೂಜೆಗಳು ಆಗ್ಲೇ ಮರ್ತ್ಬಿಟ್ರ? ಅದನ್ನೆಲ್ಲ ನೋಡಿದ್ರೆ ಈ ಜಾನಕಿಗೆ ಹಳೇದ್ ನೆನ್ಪಿಗೆ ಬರ್ಬೋದೇನೋ. ನಿಜ ಕಲ್ಪನಾ ಅವರೇ, ದೇವ್ರ ಸನ್ನಿಧಿಯಲ್ಲಿ ಅವಳಿಗೆಲ್ಲ ನೆನ್ಪಿಗೆ ಬರ್ಬೋದು. ಬಾಮ್ಮ, ನಮ್ಮ ಮಗಳು ಪೂಜೆ ಮಾಡ್ತಿದ್ದ ದೇವ್ರನ್ನ ನೋಡು. ಬಾಮ್ಮ. ಬಾಮ್ಮ.
ನಿನ್ ಕೈಯಾರೆ ದೇವರ ಫೋಟೋಗಳಿಗೆ ಹೂಗಳನ್ನ ಹಾಕಮ್ಮ. ಅಯ್ಯೋ, ನಿಮ್ ದೇವ್ರ ಮನೇಲಿ ನಾನು ಹೂ ಅಲಂಕಾರ ಮಾಡೋದು ಅಂದ್ರೇನು ರೀ? ದೇವ್ರಿಗೆ ನೀನು ನಾನು ಅನ್ನೋ ಭೇದ ಇರಲ್ಲಮ್ಮ. ನಿನ್ಗೆ ಹಳೇದ್ ನೆನ್ಪಾಗ್ಬೇಕು ಅಂತ ದೇವ್ರನ್ನ ಬೇಡ್ಕೊಂಡು ಹೂವಿಡೋ. ಇಡಮ್ಮ. ಅದೇ ಕೈಯಲ್ಲಿ ಆ ದೀಪಗಳನ್ನು ಕೂಡ ಹಚ್ಬಿಡು. ಹಚ್ಚಮ್ಮ. ಆರತಿ ಮಾಡಮ್ಮ. ಅಮ್ಮ, ಪೂಜೆ ಮಾಡೋ ಸಮಯದಲ್ಲಿ ನಿನ್ಗೇನಾದ್ರೂ ನೆನ್ಪಿಗೆ ಬಂತಾ? ಇಲ್ಲ ರೀ. ಅಂದ್ರೆ ನಿಂಗೇನು ಅನಿಸ್ತಾನೆ ಇಲ್ವಾ? ಮನಸ್ಸು ಹಾಯಾಗಿದೆ ರೀ, ಪ್ರಶಾಂತವಾಗಿ ಅನ್ನಿಸ್ತು. ಅಂದ್ರೆ ಇಲ್ಲಿ ಇದಕ್ಕೂ ಮೊದಲು ಯಾವಾಗಾದ್ರೂ ಪೂಜೆ ಮಾಡಿದ್ದೀನಿ ಅಂತ ಏನಾದ್ರೂ ನೆನ್ಪಿಗೆ ಬಂತಮ್ಮ? ನಮ್ಮ ಮನೇಲಿ ಅಮ್ಮ ದಿನ ಪೂಜೆ ಮಾಡ್ತಾಳೆ ಅಜ್ಜಿ. ಆದ್ರೆ ನಮ್ ದೇವ್ರ ಮನೇಲಿ 2 ಫೋಟೋ ಇದೆ, ಇಲ್ಲಿ ತುಂಬಾ ಫೋಟೋ ಇದೆ. ಎಷ್ಟು ಜನ ದೇವ್ರಿದ್ರೆ ಏನ್ ಪ್ರಯೋಜನ ಅಮ್ಮ? ದೀಪ ಹಚ್ಚಿ ಪೂಜೆ ಮಾಡ್ಬೇಕಾಗಿರೋ ಸೊಸೆ ಇಲ್ಲಿಲ್ಲ. ನೀವು ಹೇಳ್ತಾ ಇರೋದು ಗಂಗಾ ಅವ್ರ ಬಗ್ಗೆನೇ ಅಲ್ವಾ ರೀ?